ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೇಕ್ ಆ್ಯಂಡ್ ಟ್ಯುಟೋರಿಯಲ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವಿನಯ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಟ್ರೈ ಅಂದರೆ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಅವರ ಹೊಸ ರೂಲ್ಸ್ನ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ನೀವು ಟ್ರೈ ಅಂದರೆ ಏನು ಅಂತ ತಿಳ್ಕೊಳ್ಳಿ. ಈ ಒಂದು ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಅಂದರೆ ಇವರು ಯಾರಪ್ಪ ಅಂತ ಹೇಳಿದ್ರೆ, ನೀವು ಯೂಸ್ ಮಾಡುವಂತಹ ವಡಾಫೋನ್ ಆಗ್ಬೋದು, ಐಡಿಯಾ, ಏರ್ಟೆಲ್, BSNL ಏನಿದೆ, ಈ ಒಂದು ಸಿಮ್ಗಳ ಕಿಂಗ್ ಅಂತಲೇ ಹೇಳ್ಬೋದು. ಇವರು ಏನು ಈ ಒಂದು ಡ್ರೈವರು ಏನು ರೂಲ್ಸ್ನ ಅಪ್ಲೈ ಮಾಡ್ತಾರೆ, ಸೊ ಅಷ್ಟು ರೂಲ್ಸ್ನಲ್ಲೂ ಫಾಲೋ ಮಾಡಬೇಕು. ಓಕೆನಾ? ಇವಾಗ ಬಂದಿರುವಂತಹ ಇವರು 2025ರಲ್ಲಿ ಕೆಲವೊಂದು ಹೊಸ ರೂಲ್ಸ್ಗಳನ್ನ ತಂದಿದ್ದಾರೆ. ಅದನ್ನು ಇಷ್ಟು ನೆಟ್ವರ್ಕ್ ಪ್ರೊವೈಡರ್ಗಳು ಫಾಲೋ ಮಾಡಬೇಕಾಗಿದೆ. ಓಕೆನಾ? ಅದರಿಂದ ನಮಗೆ ಎಷ್ಟು ಯೂಸ್ ಇದೆ ಅಂತ ನನಗೆ ಇವತ್ತು ಒಂದೊಂದಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ಫ್ರೆಂಡ್ಸ್, ನಿಮಗೆ ಗೊತ್ತಿರೋ ಹಾಗೆ ನಿಮ್ಮ ಒಂದು ರೀಚಾರ್ಜ್ ಪ್ಲಾನ್ ಮುಗಿದ ನಂತರ ಕೆಲವು 7 ದಿನಗಳ ನಂತರ ನಿಮ್ಮ ಒಂದು ಇನ್ಕಮಿಂಗ್ ಕಾಲ್ ಕೂಡ ಬ್ಲಾಕ್ ಆಗುತ್ತೆ. ಸೊ ಆ ಒಂದು ಇನ್ಕಮಿಂಗ್ ಕಾಲ್ ಬ್ಲಾಕ್ ಆದರೆ ನಿಮಗೆ ಯಾವುದೇ ಇನ್ಕಮಿಂಗ್ ಕಾಲ್ ಬರೋದಿಲ್ಲ. ನೀವು ಹಾಗೆ ಒಂದು ಸಿಮ್ನ 90 ಡೇಸ್ಗಳ ಕಾಲ ಯಾವುದೇ ರೀತಿ ರೀಚಾರ್ಜ್ ಮಾಡದೆ ಬಿಟ್ಟರೆ ಆ ಒಂದು ಸಿಮ್ನ ಡಿಆಕ್ಟಿವೇಟ್ ಮಾಡಿ ಆ ಒಂದು ಸಿಮ್ ನಂಬರ್ನ ಬೇರೆಯವ್ರಿಗೆ ಕೊಡ್ತಾ ಇದ್ದಾರೆ. ಏರ್ಟೆಲ್, ಜಿಯೋ ಆಗ್ಬೋದು, ವಡಾಫೋನ್ ಆಗ್ಬೋದು, ಎಲ್ಲರೂ ಕೂಡ ಈ ರೀತಿ ಮಾಡ್ತಾ ಇದ್ದಾರೆ. ವಡಾಫೋನಲ್ಲಿ ನೀವು 45 ರುಪೀಸ್ನ ಕೊಟ್ಟರೆ ಅದೇ ಸಿಮ್ಮನ್ನು ನೀವು ಮತ್ತೆ ರೀಪರ್ಚೇಸ್ ಮಾಡ್ಬೋದು. ಈ ಒಂದು ಏರ್ಟೆಲ್ ಮತ್ತು ಜಿಯೋದವ್ರು ಏನು ಮಾಡ್ತಿದ್ದಾರೆ ಅಂತಂದರೆ, ನೀವು ಯಾವುದೇ ರೀತಿ 90 ಡೇಸ್ ತನಕ ಯಾವುದು ರೀಚಾರ್ಜ್ ಮಾಡಿಸಿಲ್ಲ ಅಂದರೆ ಆ ಒಂದು ಸಿಮ್ನ ಡಿಆಕ್ಟಿವೇಟ್ ಮಾಡಿ ಬೇರೆಯವ್ರಿಗೆ ಆ ಒಂದು ನಂಬರ್ನ ಕೊಡ್ತಾ ಇದ್ದಾರೆ. ಇದ್ರ ಮೇಲೆಗೆ ಡ್ರೈವರ ಹೊಸ ರೂಲ್ಸ್ ಏನಪ್ಪ ಅಂತಂದರೆ, ನೀವು 20 ರೂಪಾಯಿ ಕೊಟ್ಟು ಒಂದು ಹೊಸ ರೀಚಾರ್ಜ್ನ ಪ್ಲಾನ್ ತೊಗೊಂಡ್ಬರ್ಬೇಕು. ಸೊ ಈ ಒಂದು 20 ರೂಪಾಯಿಗಳು ಕೊಟ್ಟು ಯಾರು ಒಂದು ಕಸ್ಟಮರ್ ಆ ಪ್ಲಾನ್ಗೆ ರೀಚಾರ್ಜ್ ಮಾಡ್ಕೋತಾರೆ ಅವ್ರಿಗೆ 90 ಡೇಸ್ಗಳ ಕಾಲ ಇನ್ಕಮಿಂಗ್ ಕಾಲ್ನ ಕೊಡಬೇಕು. ಯಾವುದೇ ರೀತಿ ಸಿಮ್ನ ಡಿಆಕ್ಟಿವೇಟ್ ಮಾಡಬಾರ್ದು. ಇನ್ ಕೇಸ್ ಡಿಆಕ್ಟಿವೇಟ್ ಮಾಡಬೇಕು ಅಂದರೆ ಕಸ್ಟಮರ್ನ ಕಾಲ್ ಮಾಡಿ ಅವರ ಒಂದು ಒಪ್ಪಿಗೆ ಮುಖಾಂತರ ನೀವು ಸಿಮ್ಮನ್ನು ಡಿಆಕ್ಟಿವೇಟ್ ಮಾಡಬೇಕು ಅಂತೇಳಿ ಈ ಒಂದು ರೂಲ್ಸ್ನ ತೊಗೊಂಡ್ಬಂದಿದ್ದಾರೆ. ಸೊ ಇನ್ನು ಎರಡನೇ ರೂಲ್ಸ್ ಏನಪ್ಪ ಅಂತ ಹೇಳಿದ್ರೆ, ಈ ಎರಡನೇ ರೂಲ್ಸ್ ಬಂದು ಇಂಟರ್ ಸರ್ಕಲ್ ರೋಮಿಂಗ್ ಅಂತ ಹೇಳ್ತೀನಿ. ಏನಿದು ಇಂಟರ್ ಸರ್ಕಲ್ ರೋಮಿಂಗ್ ಅಂತ ಹೇಳೋದಾದ್ರೆ, ಈಗ ಕೆಲವು ಕಡೆ ನಿಮಗೆ ಗೊತ್ತಿರೋ ಹಾಗೆ ಕೆಲವು ಕಡೆ ಏರ್ಟೆಲ್ ಟವರ್ ಇರುತ್ತೆ, ಜಿಯೋ ಟವರ್ ಇರೋದಿಲ್ಲ. ಇನ್ನೂ ಕೆಲವು ಕಡೆ ಹೋದರೆ ಜಿಯೋ ಟವರ್ ಇರುತ್ತೆ, ಏರ್ಟೆಲ್ ಟವರ್ ಇರೋದಿಲ್ಲ. ಸೊ ಇಂತಹ ಕಡೆ ಕೆಲವೊಂದು ನೆಟ್ವರ್ಕ್ ಆಪರೇಟರ್ಗಳು ಒಂದು ಟವರ್ನ ಹಾಕಬಹುದು. ಸೊ ಒಂದು ಟವರ್ನ ಹಾಕಬೇಕಂದ್ರೆ ಲಕ್ಷದಿಂದ ಕೋಟ್ಯಾಂತರ ರೂಪಾಯಿ ಅಮೌಂಟ್ನ ವೆಚ್ಚ ಹಾಕಬೇಕಾಗುತ್ತೆ ಅಂತೇಳಿ ಅವರೊಳಗೆ ಒಂದು ಟವರ್ನ ನಿರ್ಮಿಸೋ ಕೆಲಸನ ನಿಲ್ಲಿಸ್ಬಿಟ್ಟಿರ್ತಾರೆ. ಸೊ ಇವರು ಟ್ರೇ ಅಥವಾ ಒಂದು ಇಂಡಿಯನ್ ಹೊಸ ಗವರ್ನಮೆಂಟ್ನ ಪ್ರಕಾರ ಇವ್ರು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಈ ಒಂದು ಗವರ್ನಮೆಂಟ್ ಪ್ರಕಾರ ಒಂದು ಟವರ್ ಎಲ್ಲಿಗೆ ತುಂಬ ಒಂದು ಬೇಡಿಕೆ ಇದೆ ಅಥವಾ ಎಲ್ಲಿ ತುಂಬ ನೆಟ್ವರ್ಕೇ ಸಿಗ್ತಾ ಇಲ್ಲ, ಎಲ್ಲಿ ಜಾಸ್ತಿ ಒಂದು ಗ್ರಾಹಕರಿದ್ದಾರೆ, ಅಲ್ಲಿಗೆ ಒಂದು ಹೊಸ ಟವರ್ನ ನಿರ್ಮಿಸ್ತಾರೆ. ಆ ಒಂದು ಟವರ್ಗೆ ಯಾರು ಬೇಕಾದರೂ ಕೂಡ ಕನೆಕ್ಟ್ ಆಗ್ಬೋದು. ಏರ್ಟೆಲ್ ಆಗ್ಬೋದು, ಜಿಯೋ ಆಗ್ಬೋದು, ಆ ಒಂದು ಟವರ್ಗೆ ಕನೆಕ್ಟ್ ಆಗಿ ಅಲ್ಲಿನ ಒಂದು ನೆಟ್ವರ್ಕ್ನ ಅವರು ಹೆಚ್ಚಿಸ್ಬೋದು ಅಂತ ಈಗ ಹೊಸ ರೂಲ್ಸ್, ಒಂದು ಹೊಸ ರೂಲ್ಸ್ 2025ರ ಕೆಲವು ದಿನಗಳಲ್ಲಿ ಜಾರಿ ಬರುತ್ತೆ ಅಂತೇಳಿ ಹೇಳಿದ್ದಾರೆ. ಇನ್ನು ಮೂರನೇ ಒಂದು ರೂಲ್ಸ್ನ ಪ್ರಕಾರ ಹೋಗೋದಾದ್ರೆ, ನಿಮಗೆ ಗೊತ್ತಿರೋ ಪ್ರಕಾರ ನಮ್ಮ ದೇಶದಲ್ಲಿ 70% ಈಗಲೂ ಕೂಡ 2025 ಬಂದರೂ ಕೂಡ 70% 2G ಮೊಬೈಲ್ಸ್ಗಳ ಬಳಕೆ ಹೆಚ್ಚಾಗಿದೆ. ಅಂತಂದರೆ 2G ಫೋನ್ಸ್ ಅಂದರೆ ಕೀಪ್ಯಾಡ್ ಫೋನ್ಸ್. ಈ ಒಂದು ಕೀಪ್ಯಾಡ್ ಫೋನ್ಸ್ಗಳು ತುಂಬ ಹಳಬರು ಇರ್ತಾರಲ್ಲ, ಅಜ್ಜಿ ಇರ್ತಾರೆ, ತಾತ ಇರ್ತಾರೆ, ಅವರಲ್ಲಿ ತುಂಬ ಜನ 2G ಫೋನ್ಸ್ನ ಯೂಸ್ ಮಾಡ್ತಿದ್ದಾರೆ. ಅವರಿಗೆ ನೀವು 4G ಕೊಟ್ಟರು ಅವ್ರಿಗೆ ಯೂಸ್ ಮಾಡೋಕ್ಕೆ ಬರೋದಿಲ್ಲ. ಸೊ ಅಂಥವ್ರಿಗೆ ಏನಂದರೆ, ಅವರು ರೀಚಾರ್ಜ್ ಮಾಡಿಸ್ಕೋಬೇಕಂದ್ರೆ ಡೇಟಾ ರೀಚಾರ್ಜ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಈಗ 1 ಮಂತ್ನ ಪ್ಯಾಕ್ ಹಾಕೋತಿಲ್ಲ ಅಂದರೆ ಅದರಲ್ಲಿ ಅನ್ಲಿಮಿಟೆಡ್ ಪ್ಯಾಕ್ ಜೊತೆಗೆ 1 GB 2 GB ಡೇಟಾ ಬರುತ್ತೆ. ಅದರಿಂದ ಅವರಿಗೆ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಸೊ ಡ್ರೈವರ ಹೊಸ ರೂಲ್ಸ್ನ ಪ್ರಕಾರ ಯಾರು ಅನ್ಲಿಮಿಟೆಡ್ 2G ಫೋನ್ಸ್ನ ಯೂಸ್ ಮಾಡ್ತಾರೆ ಅವರಿಗೆ ಅನ್ಲಿಮಿಟೆಡ್ ಇಂಟರ್ನೆಟ್, ಅನ್ಲಿಮಿಟೆಡ್ ಕಾಲ್ಸ್ ಮತ್ತು ಜಸ್ಟ್ SMS ಪ್ಯಾಕ್ನ ಮಾಡಿ ಅವರಿಗೆ ಒಂದಿಷ್ಟು ದರನ ಕಡಿಮೆ ಮಾಡಬೇಕು ಅಂತೇಳಿ ಹೊಸ ರೂಲ್ಸ್ನ ತೊಗೊಂಡು ಬಂದಿದ್ದಾರೆ. ಇನ್ನು ಮೂರನೇ ಒಂದು ಹೊಸ ರೂಲ್ ಬಗ್ಗೆ ನಾವು ಮಾತಾಡೋಕ್ಕಿಂತ ಮುಂಚೆ ವಿಡಿಯೋ ಇಂಟ್ರೆಸ್ಟ್ ಆಗಿದ್ದು ವಿಡಿಯೋ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಂದುವರಿಸೋಣ. ಮೂರನೇ ಒಂದು ರೂಲ್ಸ್ನ ಪ್ರಕಾರ ನಿಮಗೆ ಗೊತ್ತಿರೋ ಹಾಗೆ ಇನ್ನೂ ಕೂಡ 2025 ಡಿಜಿಟಲ್ ಆದರೂ ಕೂಡ ನಮ್ಮ ಒಂದು 40 to 50% ಏನಿದೆ ಅವರೆಲ್ಲ 2G ಫೋನ್ಸ್ ಅಂದರೆ ಕೀಪ್ಯಾಡ್ ಫೋನ್ಸ್ನ ಯೂಸ್ ಮಾಡ್ತಿದ್ದಾರೆ. ಸೊ ಅಂದರೆ ಅದರಲ್ಲಿ ವಯಸ್ಸಾಗಿದ್ದವ್ರು ಇರ್ಬೋದು, ಅನ್ಎಜುಕೇಟೆಡ್ಸ್ ಇರ್ಬೋದು, ಅವ್ರು ಈಗಲೂ ಕೂಡ ಒಂದು 2G ಫೋನ್ಸ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅವರು ಒಂದು ಮಂತ್ ರೀಚಾರ್ಜ್ ಮಾಡ್ಕೊಬೇಕಂದ್ರೆ ಅವ್ರಿಗೂ ರಿಲೇಟೆಡ್ ಟು ನಾವೇನು ಒಂದು ಅನ್ಲಿಮಿಟೆಡ್ ಇಂಟರ್ನೆಟ್ ಪ್ಯಾಕ್ ವಿತ್ ಹಾಕೊಳ್ತೀವಿ ಅದೇ ರೀತಿಯಾಗಿದೆ. ಸೊ ಅದಕ್ಕೋಸ್ಕರ ಈ ಒಂದು ಡ್ರೈವರ್ ಹೊಸ ರೂಲ್ಸ್ನ ಪ್ರಕಾರ ಯಾರಿಗೆ 2G ಫೋನ್ನ ಯೂಸ್ ಮಾಡ್ತಾರೆ ಅವರಿಗೆ ಅನ್ಲಿಮಿಟೆಡ್ ಕಾಲ್ಸ್ ಮತ್ತು ಮೆಸೇಜ್ನ ಕೊಡಿ, ಡೇಟಾ ಪ್ಯಾಕ್ನ ತೆಗೆದುಬಿಡಿ. ಅದರಿಂದ ಸ್ವಲ್ಪ ನಿಮಗೆ ಪ್ರೈಸ್ ಕೂಡ ಡಿಕ್ರೀಸ್ ಮಾಡಬೇಕು ಅಂತೇಳಿ ಒಂದು ಮೂರನೇ ಒಂದು ರೂಲ್ಸ್ನ ತೊಗೊಂಡ್ಬಂದಿದ್ದಾರೆ. ಇನ್ನು ನಾಲ್ಕನೇ ರೂಲ್ಸ್ ನೋಡೋದಾದರೆ ಫ್ರೆಂಡ್ಸ್, ಎಲ್ರಿಗೂ ಗೊತ್ತಿರೋ ಹಾಗೆ 1 ವರ್ಷಕ್ಕೆ 12 ತಿಂಗಳಿದೆ ಅಲ್ವಾ. ನಾವು 1 ವರ್ಷಕ್ಕೆ 12 ತಿಂಗಳಿದ್ರೂ ಕೂಡ ನಾವು 13 ತಿಂಗಳು ರೀಚಾರ್ಜ್ ಮಾಡ್ಕೊತೀವಿ. ಹೇಗೆ ಅಂತ ಹೇಳಿದ್ರೆ, 1 ಮಂತ್ ನೀವು ರೀಚಾರ್ಜ್ನ ಮಾಡಿಕೊಂಡ್ರೆ ನಿಮಗೆ 28 ಡೇಸ್ ರೀಚಾರ್ಜ್ನ ಕೊಡ್ತಾರೆ. ಸೊ ಅದೇ ರೀತಿ ಈಗ ಡ್ರೈವರ್ನ ಹೊಸ ರೂಲ್ಸ್ನ ಪ್ರಕಾರ ನೀವು 1 ಮಂತ್ ರೀಚಾರ್ಜ್ ಮಾಡಿಕೊಂಡ್ರೆ 30 ಡೇಸ್ ಕೊಡಿ,
2 ಮಂತ್ ಮಾಡಿಕೊಂಡ್ರೆ 60 ಡೇಸ್ ಕೊಡಿ. ಯಾವುದೇ ರೀತಿಯಾಗಿ 28 ಡೇಸ್ ಈ ಥರ ಯಾವುದೇ ರೀತಿ ಅರ್ಧ ಪ್ಯಾಕ್ನ ಕೊಡಬಾರ್ದು ಅಂತೇಳಿ ಟ್ರೇ ಅವರ ಹೊಸ ರೂಲ್ಸ್ ಅಪ್ಲೈ ಆಗಿದೆ. ಇಷ್ಟು ಈ ಒಂದು ಟ್ರೇ ಅವರ ಹೊಸ ರೂಲ್ಸ್ 2025ರಲ್ಲಿ ಜಾರಿಗೆ ಬರುತ್ತೆ ಅಂತ ಹೇಳಿದರೆ, ಯಾವಾಗ ಬರುತ್ತೆ ಅಂತ ಇನ್ನೂ ಕ್ಲಾರಿಫಿಕೇಶನ್ ಇಲ್ಲ. ಒಟ್ಟಲ್ಲಿ ಖಂಡಿತವಾಗ್ಲೂ ಬರುತ್ತೆ ಅಂತೇಳಿ ಒಂದು ವಿಡಿಯೋನ ಮಾಡಿದ್ದೀನಿ. ಸೊ ಇದು ತುಂಬ ರಿಸರ್ಚ್ ಮಾಡಿರೋ ವಿಡಿಯೋ. ಸೊ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾರೆ. ಜೊತೆಗೆ ಇವಾಗ ಬಂದಿರುವಂತಹ ಒಂದು ಪ್ಲಾನ್ ಬಗ್ಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನಿಮ್ಮ ಏರ್ಟೆಲ್ ಆಗ್ಬೋದು, ಜಿಯೋ ಆಗ್ಬೋದು, ನಿಮ್ಮ ಹತ್ರ 2 ಸಿಮ್ ಇದೆ ಅಂದ್ಕೊಳ್ಳಿ. ಮೊದಲನೇ ಸಿಮ್ಗೆ ನೀವು ಯೂಶ್ವಲಿ ಒಂದು 349 299 ಪ್ಲಾನ್ ವಿತ್ ಇಂಟರ್ನೆಟ್ ಪ್ಯಾಕ್ನ ಯೂಸ್ ಮಾಡ್ತಿರ್ತಾರೆ. ನಾನು ಸೆಕೆಂಡ್ ಸಿಮ್ ನನಗೆ ಬೇಕು, ಇನ್ಕಮಿಂಗ್ ಅಥವಾ ಔಟ್ಗೋಯಿಂಗ್ ಕಾಲ್ ಮಾತ್ರ ಬೇಕು ಅಂತ ಹೇಳೋದಾದರೆ, ಇವಾಗ ಜಿಯೋ ಮತ್ತು ಏರ್ಟೆಲಲ್ಲಿ 2 ಹೊಸ ಪ್ಯಾಕ್ನ ರಿಲೀಸ್ ಮಾಡಿದರೆ ನಿಮಗೆ ಶೋ ಮಾಡ್ತಾ ಇದ್ದೀನಿ. ಈ ಒಂದು ಪ್ಯಾಕ್ನ ನೀವು ಮಾಡಿಸ್ಕೊಂಡು 1 ವರ್ಷಕ್ಕೆ ನಿಮಗೆ ಜಸ್ಟ್ 2000 ರುಪೀಸ್ ಆಗುತ್ತೆ. ಈ ಒಂದು 2000 ನೀವು ಪೇ ಮಾಡಿಕೊಂಡ್ರೆ ಇನ್ಕಮಿಂಗ್ ಆ್ಯಂಡ್ ಔಟ್ಗೋಯಿಂಗ್ ಕಾಲ್ಸ್ ವಿತ್ ಮೆಸೇಜಸ್ ಕೂಡ ಬರುತ್ತೆ. ಯಾವುದೇ ರೀತಿ ಇಂಟರ್ನೆಟ್ ನಿಮ್ಗೆ ತಿಳಿಸಿಲ್ಲ. ಇದು ನನ್ನ ಪ್ರಕಾರ ಒನ್ ಆಫ್ ದ ಬೆಸ್ಟ್ ಪ್ಲಾನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಯೂಸ್ ಮಾಡ್ತಿರ್ತಾರೆ, ಕೀಪ್ಯಾಡ್ ಫೋನ್ಸ್ ಯೂಸ್ ಮಾಡ್ತಾರೆ, ಇವರಿಗೆಲ್ಲ ಇದು ಹೇಳೋದಾದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಬಟ್ ಈಗಿನ ಒಂದು ಪರ್ ಮಂತ್ 199 180 ಈ ರೀತಿ ಪ್ಲಾನ್ ಹಾಕಿಸ್ಕೊಳ್ಳೋರಿಗೆ 2000 ಕೊಟ್ಟು ಈ ಒಂದು ಪ್ಲಾನ್ನ ಪರ್ಚೇಸ್ ಮಾಡ್ಕೊಂಡ್ರೆ 1 ಇಯರ್ 365 ಡೇಸ್ ಇದೆ ಕಂಪ್ಲೀಟಾಗಿ ಅನ್ಲಿಮಿಟೆಡ್ ಕಾಲ್ಸ್ನ ಇವರು ಯೂಸ್ ಮಾಡ್ಬೋದು. ಸೊ ಈ ಪ್ಲಾನ್ ಬಗ್ಗೆ ನಿಮಗೆ ಅನಿಸುತ್ತೆ ಅಂತ ಕೆಳಗಡೆ ಕಾಮೆಂಟ್ ಮುಖಾಂತರ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.